Dear student, welcome to SNSIT Digital Multimedia Learning Channel. So ನಾವು ಈ ಒಂದು ವಿಡಿಯೋದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಬಂದು ಏನಿದೆ ಟ್ಯೂಬ್ಲೈಟ್ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ತಿಳ್ಕೊಳ್ಳೋಣ. ಸೊ ನಾವು ಇದಕ್ಕೆ ಏನಂತೀವಿ ಅಂದ್ರೆ ಟ್ಯೂಬ್ಲೈಟ್ ಫ್ರೇಮ್ ಅಂತ ಕರಿತೀವಿ. ನಾವು ಏನಂತೀವಿ ಇದಕ್ಕೆ? ಟ್ಯೂಬ್ಲೈಟ್ ಫ್ರೇಮ್ ಅಂತ ಕರಿತೀವಿ. ಫ್ರೇಮ್ ಎದಕ್ಕೆ ಯೂಸ್ ಮಾಡ್ತೀವಿ ಹೇಳ್ರಿ? ಈ ಫ್ರೇಮ್ ಅಲ್ಲಿ ಒಂದು ಚೌಕನ್ನ ಫಿಕ್ಸ್ ಮಾಡ್ತೀವಿ, ಆಮೇಲೆ ಸ್ಟಾರ್ಟರ್ ಹೋಲ್ಡರ್ ಇರುತ್ತೆ, ಮತ್ತೆ ಈ ಫ್ರೇಮಿಗೆ ಏನ್ ಮಾಡ್ತಾವ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಏನಿರುತ್ತೆ ಅಂದ್ರೆ ಟ್ಯೂಬ್ಲೈಟ್ ಹೋಲ್ಡರ್ಸ್ ಇರುತ್ತೆ. ಏನಿರ್ತಾವಲ್ಲಿ ಟ್ಯೂಬ್ಲೈಟ್ ಹೋಲ್ಡರ್ಸ್ ಇರುತ್ತೆ. ಇದು ಬಂದು ಟ್ಯೂಬ್, ಇದು ಏನಿದು ಟ್ಯೂಬ್ ಲೈಟ್. ಸೊ ಈಗ ಈಚ್ ಪಾರ್ಟ್ ಅಂದ್ರೆ ಇಲ್ಲಿ ಟ್ಯೂಬ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಇಲ್ಲಿ ಚೌಕ್ ಯಾಕೆ ಯೂಸ್ ಮಾಡ್ತೀವಿ ಟ್ಯೂಬ್ಲೈಟ್ ಅಲ್ಲಿ, ಮತ್ತೆ ಈ ಸ್ಟಾರ್ಟರ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಏನ್ ಮಾಡೋಣ ಅಂತ ನಾವೀಗ ಒಂದೊಂದಾಗಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಆಮೇಲೆ ಏನ್ ಫಾಲ್ಟ್ ಇರುತ್ತೆ, ನಾವು ಯಾವ ರೀತಿ ಟ್ಯೂಬ್ಲೈಟ್ ಕಂಡೀಷನ್ ನ ಚೆಕ್ ಮಾಡಬೇಕು, ಚೌಕ್ ಕಂಡೀಷನ್ ನ ಚೆಕ್ ಮಾಡಬೇಕು, ಮತ್ತೆ ಸ್ಟಾರ್ಟರ್ ಸರಿ ಇದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತೇಳಿ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಇಲ್ಲಿ ಕಾಣ್ತಿರ್ತಕ್ಕಂಥ ನಿಮ್ಗೆ ಕಾಣ್ತಾ ಇದೆ, ಇದೇನಿದು ಟ್ಯೂಬ್. ಇದು ಏನಿದೆ? ಇದು ಟ್ಯೂಬ್. ಈ ಟ್ಯೂಬ್ ಒಂದೇ ಇದ್ರೆ ಏನಾಗುತ್ತಂದ್ರೆ ನಮಗೆ ಟ್ಯೂಬ್ಲೈಟ್ ಏನಾಗುತ್ತಾ ಹತ್ತೋದಿಲ್ಲ. ಸೊ ಈ ಟ್ಯೂಬ್ ಒಳಗಡೆ ಏನಿರುತ್ತಂದ್ರೆ ನಮಗ ಆರ್ಗನ್, ನಿಯಾನ್ ಅಥವಾ ಝನಾನ್, ಯಾವ್ದು ಆರ್ಗನ್, ನಿಯಾನ್ ಆರ್ ಝನಾನ್ ಅಂತಕ್ಕಂತ ಏನಿರುತ್ತಂದ್ರೆ ಒಂದು ಗ್ಯಾಸ್ ಇರುತ್ತೆ ಒಳಗಡೆ. ಏನಿರುತ್ತೆ? ಗ್ಯಾಸ್ ಇರುತ್ತೆ. ಸೊ ಇಲ್ಲಿ ಮೇಲೆ ನಿಮ್ಗೇನು ವೈಟ್ ಕಾಣುತ್ತಲ್ಲ, ಏನು ವೈಟ್ ಕಾಣುತ್ತಲ್ಲ, ಈ ವೈಟ್ ಕಲರ್ ಕಾಣುತ್ತಲ್ಲ. ಸೊ ಈ ವೈಟ್ ಕಲರ್ ಬಂದು ಒಳಗಡೆ ಏನಿರ್ತಂದ್ರೆ ಒಂದು ಕೆಮಿಕಲ್ ಅಥವಾ ಒಂದು ಪೌಡರ್ ಏನ್ ಮಾಡಿರುತ್ತೆ ಅಂತ ಕೋಟಿಂಗ್ ಮಾಡಿರ್ತಾನ ಕೆಮಿಕಲ್ ನ. ಆ ಕೆಮಿಕಲ್ ಯಾವ್ದಪ್ಪ ಅಂತಂದ್ರೆ ಫಾಸ್ಫರಸ್ ಅಥವಾ ಫ್ಲೂರೋಸ್ಕೆಂಟ್. ಯಾವ್ದು ಯೂಸ್ ಮಾಡ್ತೀವಿ? ಫಾಸ್ಫರಸ್ ಅಥವಾ ಫ್ಲೂರೋಸ್ಕೆಂಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಟ್ಯೂಬ್ಲೈಟ್ ಇನ್ನರ್ ಸೈಡ್ ಏನ್ ಮಾಡಿರ್ತಾರ ಅಂತಂದ್ರೆ ಕೋಟಿಂಗ್ ಮಾಡಿರ್ತಾರ. ಸೊ ಅದ್ರ ಸಲುವಾಗಿ ಲ್ಯಾಂಪಿಗೆ ಹೆಸರು ಏನಂತ ಕರಿತೀವಿ ಅಂದ್ರೆ ಫ್ಲೂರೋಸ್ಕೆಂಟ್ ಲ್ಯಾಂಪ್ ಅಂತ ಕರಿತೀವಿ ನಾವು. ಏನಂತೀವಿ ಇದಕ್ಕ? ಫ್ಲೂರೋಸ್ಕೆಂಟ್ ಟ್ಯೂಬ್ ಅಂತ ಹೇಳಿ ಸಮೇತ ಏನ್ ಮಾಡ್ತೀವಿ ಅಂದ್ರೆ ನಾವು ಕರಿತೀವಿ. ಇದು ಯಾಕೆ ಹಾಕಿರ್ತಾರ ಫ್ಲೂರೋಸ್ಕೆಂಟ್ ಟ್ಯೂಬ್ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ನಾನು. ಓಕೆನಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಚೌಕ್. ಇದು ಏನಿದು? ಚೌಕ್ ಅಂತ ಕರಿತೀವಿ ನಾವು ಇದನ್ನ. ಸೊ ಈ ಚೌಕ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇದು ಹೈ ವೋಲ್ಟೇಜ್ ಕೊಡುತ್ತೆ. ಏನ್ ಕೊಡುತ್ತೆ? ಇದು ಹೈ ವೋಲ್ಟೇಜ್ ಕೊಡುತ್ತೆ. ಯಾವಾಗ ಟ್ಯೂಬ್ಲೈಟ್ ಆನ್ ಆಗ್ಬೇಕಾದ್ರೆ ಇದು ಹೈ ವೋಲ್ಟೇಜ್ ಏನ್ ಕೊಡುತ್ತೆ ಅಂದ್ರೆ ಹೈ ವೋಲ್ಟೇಜ್ ಕೊಡುತ್ತೆ. ಒಂದ್ಸರ್ತಿ ಟ್ಯೂಬ್ಲೈಟ್ ಆನ್ ಆಯ್ತಂದ್ರೆ ಆಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಫ್ಲೋ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಹೈ ವೋಲ್ಟೇಜ್, ಆಮೇಲೆ ಏನಾಗುತ್ತೆ ಇದು ಕಾನ್ಸ್ಟೆಂಟ್ ಕರೆಂಟ್ ಏನ್ ಮಾಡುತ್ತೆ ಅಂದ್ರೆ ಇದು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಕಾಣ್ತಕ್ಕಂಥದ್ದು ಏನಿದೆ ನಿಮಗೆ ಇಲ್ಲಿ, ಇದೇನಂತೀವಿ ನಾವು ಸ್ಟಾರ್ಟರ್ ಅಂತ ಕರಿತೀವಿ ನಾವು. ಏನಂತೀವಿ ಇದನ್ನ? ಸ್ಟಾರ್ಟರ್. ಸ್ಟಾರ್ಟರ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಹೈ ವೋಲ್ಟೇಜ್ ಸ್ಪಾರ್ಕ್ ನ ಕ್ರಿಯೇಟ್ ಮಾಡುತ್ತೆ. ಏನ್ ಕ್ರಿಯೇಟ್ ಮಾಡುತ್ತೆ? ಹೈ ವೋಲ್ಟೇಜ್ ಸ್ಪಾರ್ಕ್ ಏನ್ ಮಾಡುತ್ತೆ? ಇದು ಕ್ರಿಯೇಟ್ ಮಾಡುತ್ತೆ. ಯಾಕೆ ಹೈ ವೋಲ್ಟೇಜ್ ಸ್ಪಾರ್ಕ್ ಇದು ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಟ್ಯೂಬ್ಲೈಟ್ ಎಮಿಟ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ ಅದಕ್ಕಲ್ಲಿ ಹೈ ವೋಲ್ಟೇಜ್ ಬೇಕಾಗುತ್ತೆ. ಹೈ ವೋಲ್ಟೇಜ್ ಸ್ಪಾರ್ಕ್ ಆದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಇರ್ತಕ್ಕಂಥ ಗ್ಯಾಸ್ ಏನಾಗುತ್ತೆ ನಮ್ಗಲ್ಲಿ ಎಮಿಟ್ ಆಗುತ್ತೆ. ಅಂದ್ರೆ ಇದ್ರ ಒಳಗಡೆ ಫಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಟ್ರಾ ವೈಲೆಟ್ ಲೈಟ್ ಏನಾಗುತ್ತೆ ಅಂದ್ರೆ ಜನರೇಟ್ ಆಗುತ್ತೆ. ಏನಾಗುತ್ತೆ ಒಳಗಡೆ? ಯಾವಾಗ ನಾವು ಟ್ಯೂಬ್ಲೈಟ್ ಗೆ ಕರೆಂಟ್ ಕೊಟ್ಟಾಗ ಟ್ಯೂಬ್ಲೈಟ್ ಒಳಗಡೆ ಕರೆಂಟ್ ಪಾಸ್ ಆಯ್ತಂದ್ರೆ ಅಲ್ಟ್ರಾ ವೈಲೆಟ್ ಲೈಟ್ ಏನಾಗುತ್ತೆ ಇದ್ರೊಳಗಡೆ ಜನರೇಟ್ ಆಗುತ್ತಾ. ಅದು ಇನ್ವಿಸಿಬಲ್, ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಕಾಣೋದಿಲ್ಲ. ಒಂದ್ಸರ್ತಿ ಅದು ಜನರೇಟ್ ಆಗಿ ಆನ್ ಆಯ್ತಂದ್ರೆ ಇದೇನಿರ್ತಲ್ಲ ನಮ್ಗೆ ಇಲ್ಲಿ ಏನ್ ಟ್ಯೂಬ್ಲೈಟ್ ಏನ್ ಕೋಟ್ ಮಾಡಿದಿವಲ್ಲ ನಾವು, ಯಾವ್ದು ಫ್ಲೋರೋಸ್ಕೆಂಟ್ ನ, ಅದೇನ್ ಮಾಡುತ್ತೆ ನಮ್ಗ ಲೈಟಿನ್ ಏನ್ ಮಾಡುತ್ತೆ ನಮ್ಗದು ವಿಸಿಬಲ್ ಆಗಿ ಏನ್ ಮಾಡುತ್ತೆ ಅಂದ್ರೆ ನಮಗೆ ಕಾಣುತ್ತೆ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಪಾರ್ಟ್ಸ್ ಏನ್ ಬರುತ್ತೆ ಅಂದ್ರೆ ನಮಗೆ ಈ ಒಂದು ಟ್ಯೂಬ್ಲೈಟ್ ಸೆಟ್ ಅಲ್ಲಿ ಬರುತ್ತೆ. ಈಗ ನಮಗ ಟ್ಯೂಬ್ ಸರಿ ಇದೆನೋ ಇಲ್ಲೋ ಯಾವ ರೀತಿ ಚೆಕ್ ಮಾಡ್ಬೇಕು, ಮತ್ತೆ ಸ್ಟಾರ್ಟರ್ ಸರಿ ಇದೆನೋ ಇಲ್ಲ ಯಾವ ರೀತಿ ಚೆಕ್ ಮಾಡ್ಬೇಕು, ಮತ್ತೆ ಚೌಕ್ ಇದು ಕಂಡೀಷನ್ ಸರಿ ಇದೆನೋ ಇಲ್ಲ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತೇಳಿ ನಾವು ಒಂದೊಂದು ಏನ್ ಮಾಡೋಣ ಅಂತಂದ್ರೆ ಈಗ ಚೆಕ್ ಮಾಡಿ ಇದ್ರ ಸರ್ಕ್ಯೂಟ್ ಹೇಗೆ ಬರುತ್ತೆ, ಆಮೇಲೆ ಆ ಸರ್ಕ್ಯೂಟ್ ಕನೆಕ್ಷನ್ ಮಾಡಿ ಟ್ಯೂಬ್ಲೈಟ್ ನ ಆನ್ ಮಾಡಿ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ಪ್ರಾಕ್ಟಿಕಲ್ ನ ಮಾಡೋಣ. ಓಕೆನಾ? ಫಸ್ಟ್ ಏನ್ ಟೆಸ್ಟ್ ಮಾಡೋಣ ನಾವೀಗ ಟ್ಯೂಬ್ ಕಂಡೀಷನ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಚೆಕ್ ಮಾಡೋಣ. ಇಲ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಈ ಟ್ಯೂಬ್ ಕಂಡೀಷನ್ ಸರಿ ಇದೆನೋ ಅಥವಾ ಇಲ್ಲ ಅಂತ ಏನ್ ಮಾಡ್ಬೇಕಂದ್ರೆ ನಾವು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಚೆಕ್ ಮಾಡ್ತೀವಿ. ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಹೆಂಗ್ ಚೆಕ್ ಮಾಡ್ಬೇಕಂತಂದ್ರೆ ಒಂದ್ ಸೈಡ್ ಎರಡು ಇಲ್ಲಿ ಏನಿದೆಲ್ಲ ಪಿನ್ಸ್ ಇದಲ್ಲ, ಇಲ್ಲಿ ಟರ್ಮಿನಲ್ಸ್ ಪಿನ್ಸ್ ಏನಿದೆಲ್ಲ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಈ ಒಂದು ಸೀರೀಸ್ ಟೆಸ್ಟ್ ಲ್ಯಾಂಪ್ ಟರ್ಮಿನಲ್ಸ್ ನ ಇಡಬೇಕು. ಮುಂಚೆ ನಾವು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಯಾವ್ದನ್ನಾದ್ರೂ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಸೀರೀಸ್ ಟೆಸ್ಟ್ ಲ್ಯಾಂಪ್ ಕಂಡೀಷನ್ ಏನ್ ಮಾಡ್ಬೇಕಂದ್ರೆ ನಾವು ಚೆಕ್ ಮಾಡ್ಬೇಕು. ಓಕೆನಾ? ಇದೇನಿದೆ ಓಕೆ ಇದೆ. ಈ ನೋಡ್ರಿ ಇಲ್ಲಿ ಎರಡು ಏನ್ ಪಿನ್ಸ್ ಕಾಣ್ತಾ ಇದೆಯಲ್ಲ, ಈ ಪಿನ್ನಿಗೆ ಏನ್ ಮಾಡ್ತಂದ್ರೆ ನಾನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಕನೆಕ್ಟ್ ಮಾಡ್ತೀನಿ. ಅವಾಗ ಏನಾಗ್ಬೇಕಂದ್ರೆ ಅದು ಇಲ್ಲಿ ಎಮಿಟ್ ಆಗ್ಬೇಕು ಅಥವಾ ಗ್ಲೋ ಆಗ್ಬೇಕು. ಅದು ಗ್ಲೋ ಆಗ್ತಾ ಇದೆನಾ? ಓಕೆನಾ? ಈ ಇಲ್ಲಿ ಗ್ಲೋ ಆಗ್ತಿರುತ್ತೆ ನೋಡ್ರಿ, ಕಾನ್ಸಂಟ್ರೇಷನ್ ಈ ಕಡೆ ಇರಲಿ. ಓಕೆನಾ? ಗ್ಲೋ ಆಗ್ತಾ ಇದೆನಾ? ಸೊ ಇಲ್ಲಿ ಗ್ಲೋ ಆಗ್ತಿದೆ ಅಂತಂದ್ರೆ ಏನು ಟ್ಯೂಬ್ ಕಂಡೀಷನ್ ಏನಾಗಿದೆ ಅಂದ್ರೆ ಸರಿ ಇದೆ ಅಂತಿದೆ. ಮತ್ತೆ ನಾನು ಏನ್ ಮಾಡ್ತಂದ್ರೆ ಈ ಸೈಡು ಚೆಕ್ ಮಾಡ್ತೇನೆ. ಕ್ಲಿಯರ್ ಕಾಣ್ತಾ ಇದೆನಾ? ಸೊ ಟ್ಯೂಬ್ಲೈಟ್ ಕಂಡೀಷನ್ ಏನಿದೆ ಅಂತಂದ್ರೆ ಗುಡ್
ಕಂಡೀಷನ್ ಇದೆ. ಈ ಟ್ಯೂಬ್ ಆದ್ಮೇಲೆ ನೆಕ್ಸ್ಟ್ ನಾವು ಚೆಕ್ ಮಾಡ್ತಕ್ಕಂಥದ್ದು ಬಂದು ಯಾವ್ದು ಅಂತಂದ್ರೆ ಈ ಒಂದು ಸ್ಟಾರ್ಟರ್ನ ಚೆಕ್ ಮಾಡ್ತೀವಿ. ಈ ಸ್ಟಾರ್ಟರ್ ಸರಿ ಇದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಲೈಟ್ ಏನಾಗುತ್ತೆ ಇಲ್ಲಿ ಹೈ ವೋಲ್ಟೇಜ್ ಸ್ಪಾರ್ಕ್ ಜನರೇಟ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಸೀರೀಸ್ ಟೆಸ್ಟ್ ಲ್ಯಾಂಪ್ ಈ ಲ್ಯಾಂಪ್ ಏನಿರುತ್ತಲ್ಲ ಇದೇನಾಗುತ್ತೆ ಅಂದ್ರೆ ಅದು ಬ್ಲಿಂಕ್ ಆಗುತ್ತೆ. ಅದು ಬ್ಲಿಂಕ್ ಆಗ್ತಾ ಇದೆ ಅಂತಂದ್ರೆ ಏನಂದ್ರೆ ಈ ಒಂದು ಸ್ಟಾರ್ಟರ್ ಏನಿದೆ ಅಂದ್ರೆ ಗುಡ್ ಕಂಡೀಷನ್. ಒಂದು ಇದ್ರೊಳಗಡೆ ಬ್ಲಿಂಕ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಲ್ಯಾಂಪ್ ಸಮೇತ ಏನಾಗುತ್ತೆ ಅಂದ್ರೆ ಬ್ಲಿಂಕ್ ಆಗುತ್ತೆ. ನೀವು ನೋಡ್ಬೋದು, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಬ್ಲಿಂಕ್ ಆಯ್ತಾ? ಲೈಟ್ ಬ್ಲಿಂಕ್ ಆಗ್ತಾ ಇದೆನಾ? ಆಗ್ತಾ ಇದೆ ಅಲ್ಲ? ಇಲ್ಲಿ ಹೆಂಗ ಸ್ಟಾರ್ಟರ್ ಬ್ಲಿಂಕ್ ಆಗ್ತಾ ಇದೆ ಅದೇ ತರ ಲ್ಯಾಂಪ್ ಏನಾಗ್ತಾ ಇದೆ ಬ್ಲಿಂಕ್ ಆಗ್ತಾ ಇದೆ. ಈ ತರ ಬ್ಲಿಂಕ್ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸ್ಟಾರ್ಟರ್ ಏನಿದೆ ಗುಡ್ ಕಂಡೀಷನ್ ಇದೆ, ಇದ್ರಲ್ಲಿ ಯಾವುದೇ ರೀತಿಯಾದ ಡಿಫೆಕ್ಟ್ ಇಲ್ಲ ಅಂತ ಹೇಳಿ. ಈಗ ಫೈನಲ್ ಆಗಿ ಉಳ್ಕೊಂಡಿರ್ತಕ್ಕಂತ ಒಂದು ಕಾಂಪೋನೆಂಟ್ ಯಾವ್ದಿದು? ಚೌಕ್ ಅಂತ ಕರಿತೀವಿ. ನಾವೇನಂತೀವಿ? ಇದು ಚೌಕ್. ಸೊ ಈ ಚೌಕನ್ ಏನ್ ಮಾಡ್ಬೇಕಂತಂದ್ರೆ ಇದನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಏನ್ ಮಾಡ್ತೀವಿ ನಾವು ಚೆಕ್ ಮಾಡ್ತೀವಿ. ಸೀರೀಸ್ ಟೆಸ್ಟ್ ಲ್ಯಾಂಪ್ ಇದಕ್ಕೆ ಇಟ್ಟಾಗ ಲೈಟ್ ಏನಾಗುತ್ತೆ ಸ್ವಲ್ಪ ಡಿಮ್ ಆಗಿ ಏನಾಗುತ್ತೆ ಅಂದ್ರೆ ಗ್ಲೋ ಆಗುತ್ತೆ. ಯಾಕೆ ಡಿಮ್ ಆಗಿ ಗ್ಲೋ ಆಗುತ್ತೆ ಅಂದ್ರೆ ಇದ್ರೊಳಗಡೆ ವೈಂಡಿಂಗ್ ಇರುತ್ತೆ. ವೈಂಡಿಂಗ್ ತಿನ್ನಿರೋದ್ರಿಂದ ಸೊ ಅಲ್ಲಿ ಏನಿರುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಲ್ಯಾಂಪ್ ಏನಾಗುತ್ತೆ ನಮ್ಗೆ ಲೈಟ್ ಆಗಿ ಸ್ವಲ್ಪ ಡಿಮ್ ಆಗಿ ಗ್ಲೋ ಆಗುತ್ತೆ. ಲ್ಯಾಂಪ್ ಗ್ಲೋ ಆಯ್ತಂದ್ರೆ ಈ ಚೌಕ್ ಏನಾಗಿದೆ ಅಂತಂದ್ರೆ ಗುಡ್ ಕಂಡೀಷನ್ ಇದೆ ಅಂತ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಈಗ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಈಗ ಚೆಕ್ ಮಾಡೋಣ. ನೋಡ್ಬೋದು ನೀವು ಇಲ್ಲಿ ಎರಡು ಇರ್ತಕ್ಕಂಥ ಟರ್ಮಿನಲ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಓಕೆನಾ, ಲ್ಯಾಂಪ್ ಡಿಮ್ ಆಗಿ ಗ್ಲೋ ಆಗ್ತಾ ಇದೆ. ಲ್ಯಾಂಪ್ ಗ್ಲೋ ಆಗ್ತಾ ಇದೆ ಅಂದ್ರೆ ಅರ್ಥ ಏನಿದೆ ಅಂತಂದ್ರೆ ಈ ಚೌಕ್ ಏನಿದೆ ಅಂತಂದ್ರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತೇಳಿ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಈ ಟ್ಯೂಬ್ಲೈಟ್ ನ ಕನೆಕ್ಷನ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಗೊಂದು ಸರ್ಕ್ಯೂಟ್ ಹಾಕ್ತೀನಿ. ಸರ್ಕ್ಯೂಟ್ ಹಾಕಿ ಸರ್ಕ್ಯೂಟ್ ಪ್ರಕಾರ ಏನ್ ಮಾಡೋಣ ಅಂತಂದ್ರೆ ಈ ಟ್ಯೂಬ್ಲೈಟ್ ಕನೆಕ್ಷನ್ ಏನ್ ಮಾಡ್ತಂದ ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ನೀವು ಇಲ್ಲಿ ಸರ್ಕ್ಯೂಟ್ ನೋಡ್ಬೋದು. ಒಂದೇನಿದೆ ಇಲ್ಲಿ ಫೇಸ್ ಇದೆ, ನೆಕ್ಸ್ಟ್ ಏನಿದೆ ನ್ಯೂಟ್ರಲ್ ಇದೆ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು AC ಸಪ್ಲೈನ ಕೊಟ್ಟಿವಿ. ಫೇಸ್ ಇಂದ ಒಂದು ವೈರ್ ಇಲ್ಲೆಲ್ಲ ಕಾಮನ್ ಆಗಿ ಸ್ವಿಚ್ ಎಲ್ಲ ಹಾಕೊಂತೀವಿ, ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಿಚಾರ. ಸೊ ಇಲ್ಲಿ ಫೇಸ್ ಇಂದ ವೈರ್ ಎಲ್ಲಿಗೆ ಹೋಗುತ್ತೆ? ಚೌಕಿಗೆ ಹೋಗುತ್ತೆ, ಒಂದ್ ಟರ್ಮಿನಲ್ಗೆ. ಆ ಚೌಕಿನ್ ಇನ್ನೊಂದು ಟರ್ಮಿನಲ್ ಇಂದ ಎಲ್ಲಿಗೆ ಹೋಗುತ್ತೆ? ನಮ್ಗ ಈ ಒಂದು ಟ್ಯೂಬ್ಲೈಟ್ ಹೋಲ್ಡರ್ಗೆ ಹೋಗುತ್ತೆ. ಓಕೆನಾ, ಈ ಟ್ಯೂಬ್ಲೈಟ್ ಹೋಲ್ಡರ್ ನ ಇನ್ನೊಂದು ಪಾಯಿಂಟ್ ಏನಿರುತ್ತಲ್ಲ, ಈ ಟ್ಯೂಬ್ಲೈಟ್ ಹೋಲ್ಡರ್ ನ ಇನ್ನೊಂದು ಪಾಯಿಂಟ್ ಎಲ್ಲಿಗೆ ಹೋಗುತ್ತೆ? ಸ್ಟಾರ್ಟರ್ ಹೋಗುತ್ತೆ. ಈ ಸ್ಟಾರ್ಟರ್ ನ ಸೆಕೆಂಡ್ ಟರ್ಮಿನಲ್ ಹೋಗುತ್ತೆ ಅಂದ್ರೆ ಈ ಟ್ಯೂಬ್ಲೈಟ್ ನ ಸೆಕೆಂಡ್ ಟರ್ಮಿನಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದು ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಈ ಹೋಲ್ಡರ್ ಏನಾಗಿರುತ್ತೆ ಅಂದ್ರೆ ಅದು ಇಂಟರ್ನಲ್ ಕನೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಈ ಟ್ಯೂಬ್ಲೈಟ್ ಅಲ್ಲಿ ಇನ್ನೊಂದು ಪಿನ್ ಇದೆಯಲ್ಲ, ಇನ್ನೊಂದು ಈ ಹೋಲ್ಡರ್ ಇರ್ತಕ್ಕಂಥ ಇನ್ನೊಂದು ಟರ್ಮಿನಲ್ ಇಂದ ಎಲ್ಲಿ ಬರುತ್ತೆ? ಸೀದಾ ವೈರ್ ಎಲ್ಲಿ ಬರುತ್ತೆ ಅಂದ್ರೆ ಇದು ನ್ಯೂಟ್ರಲ್ ಬರುತ್ತೆ. ಸೊ ಈ ಒಂದು ಸೇಮ್ ಸರ್ಕ್ಯೂಟ್ ಕನೆಕ್ಷನ್ ಏನಾಗಿರುತ್ತೆ ಅಂದ್ರೆ ಈ ಟ್ಯೂಬ್ಲೈಟ್ ಫ್ರೇಮ್ ಅಲ್ಲಿ ಮಾಡಿರ್ತಾರೆ. ಈ ಹೋಲ್ಡರ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಈ ಒಂದು ಸೇಮ್ ಕನೆಕ್ಷನ್ ನಾವೇನ್ ಮಾಡುತ್ತೆ ಅಂದ್ರೆ ಈ ಟ್ಯೂಬ್ಲೈಟ್ ಫ್ರೇಮ್ ಏನಿದೆಲ್ಲ, ಈ ಟ್ಯೂಬ್ಲೈಟ್ ಫ್ರೇಮ್ ಮತ್ತೆ ಇಲ್ಲೇನಿದೆ ಚೌಕು, ಮತ್ತೆ ಇಲ್ಲೇನಿದೆ ಸ್ಟಾರ್ಟರ್ ಹೋಲ್ಡರ್ ಏನಿದೆ, ಇದು ಸ್ಟಾರ್ಟರ್ ಹೋಲ್ಡರ್ ಮತ್ತೇನಿದೆ ಟ್ಯೂಬ್ಲೈಟ್ ಹೋಲ್ಡರ್ಸ್ ಅಲ್ಲಿ ಆಲ್ರೆಡಿ ಏನಾಗಿರುತ್ತೆ ಅಂದ್ರೆ ಇದು ಕನೆಕ್ಟೆಡ್ ಆಗಿರುತ್ತೆ. ಸೇಮ್ ಇಷ್ಟೇ ಕನೆಕ್ಷನ್ ಇರುತ್ತೆ, ಬಹಳ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕನೆಕ್ಷನ್ ಇದೆ. ಸೊ ಇದೆಲ್ಲ ಕನೆಕ್ಷನ್ ಏನಾಗಿದೆ ಅಂದ್ರೆ ಆಲ್ರೆಡಿ ಈ ಟ್ಯೂಬ್ಲೈಟ್ ಅಲ್ಲಿ ಆಗಿದೆ. ಈಗ ನಾವು ಟ್ಯೂಬ್ಲೈಟ್ ಅನ್ನು ಏನ್ ಮಾಡೋಣ ಅಂತಂದ್ರೆ ಆನ್ ಮಾಡಿ ನೋಡೋಣ. ಸೊ ಟ್ಯೂಬ್ಲೈಟ್ ನಾವು ಇಲ್ಲಿ ಹೋಲ್ಡರ್ ಪಿನ್ಸ್ ಬರುತ್ತಲ್ಲ, ಈ ಹೋಲ್ಡರ್ ಪಿನ್ಸ್ ನ ಕರೆಕ್ಟ್ ಆಗಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಟ್ರೇಟ್ ಆಗಿ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೇಟ್ ಆಗಿ ಮಾಡ್ಕೋಬೇಕು ನಾವು ಇಲ್ಲಿ. ಸೊ ಈ ಪಿನ್ ಏನಿದೆಲ್ಲ ಟ್ಯೂಬ್ಲೈಟ್ ಹೋಲ್ಡರ್ ಎರಡು ಪಿನ್ ಕಾಣ್ತಾ ಇದೆಯಲ್ಲ, ಈ ಪಿನ್ ಏನ್ ಮಾಡ್ಬೇಕಂದ್ರೆ ಸ್ಟ್ರೇಟ್ ಆಗಿ ಈ ತರ ಈ ಒಳಗಡೆ ಹೋಲ್ಡರ್ ಒಳಗಡೆ ಇನ್ಸರ್ಟ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಸೈಡ್ ಹೋಲ್ಡರ್ ಒಳಗಡೆ ಸಮೇತ ಏನ್ ಮಾಡ್ಬೇಕಂದ್ರೆ ನಾವು ಪುಷ್ ಮಾಡ್ಕೊಂಡು ಸ್ವಲ್ಪ ಇನ್ಸರ್ಟ್ ಮಾಡಿ ಇದನ್ನ ಏನ್ ಮಾಡಬೇಕಂತಂದ್ರೆ ಈ ತರ ರೊಟೇಟ್ ಮಾಡಬೇಕು. ಅಲ್ಲೇ ನಮಗೆ ಸೌಂಡ್ ಬರುತ್ತೆ, ಇದು ಟಕ್ ಅಂತ ಹೇಳಿ ಲಾಕ್ ಆಗಿದೆ ಅಂತಂದ್ರೆ ಬಂತ ಸೌಂಡ್. ಸೊ ಈಗ ಏನಾಗಿದೆ, ಇದು ಕಂಪ್ಲೀಟ್ ಲಾಕ್ ಆಗಿದೆ. ನಾವೇನ್ ಮಾಡಿದ್ವಿ ಹೋಲ್ಡರ್ಗೆ ಟ್ಯೂಬ್ಲೈಟ್ ಅನ್ನ ಹಾಕಿದೀವಿ. ಈಗ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಟ್ಯೂಬ್ಲೈಟ್ ಏನ್ ಮಾಡಬೇಕಂದ್ರೆ ನಾವು ವೈರ್ ಕನೆಕ್ಷನ್ ಮಾಡಬೇಕು. ಈ ಟ್ಯೂಬ್ಲೈಟ್ ನ ಒಂದು ಇನ್ಪುಟ್ ಎಲ್ಲಿದೆ ಅಂತಂದ್ರೆ ನಮ್ಗೆ ಏನಿದೆ ಅಂತಂದ್ರೆ ಈ ಟ್ಯೂಬ್ಲೈಟ್ ಫ್ರೇಮ್ ಕೆಳಗಡೆ ಇರುತ್ತೆ, ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ನಾವು ಒಂದು ಫೇಸ್ ಒಂದು ನ್ಯೂಟ್ರಲ್ ಇಲ್ಲಿ ಕೊಟ್ಟಾಗ ಏನಾಗುತ್ತೆ ನಮ್ಮ ಟ್ಯೂಬ್ಲೈಟ್ ಏನಾಗುತ್ತೆ ಗ್ಲೋ ಆಗುತ್ತಾ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಒಂದೆರಡು ವೈರ್ಸ್ ಏನ್ ಮಾಡೋಣ ಕನೆಕ್ಟ್ ಮಾಡೋಣ. ಸೊ ನಾನು ಏನ್ ಮಾಡ್ತಂದ್ರೆ ಈಗ ಈ ಒಂದು ಟ್ಯೂಬ್ಲೈಟ್ ಟರ್ಮಿನಲ್ಸ್ ಏನ್ ಮಾಡ್ತಂದ್ರೆ ಕನೆಕ್ಷನ್ ಮಾಡ್ತೀನಿ. ನೀವು ನೋಡ್ಬೋದು ಲೈಟ್ ಗ್ಲೋ ಆಗುತ್ತೆ ಅಲ್ಲ ಅಂತೇಳಿ. ನಾವು ಸ್ಟಾರ್ಟರ್ ಸಮೇತ ಏನ್ ಮಾಡಬೇಕಂದ್ರೆ ಸ್ಟಾರ್ಟರ್ ಹೋಲ್ಡರ್ಗೆ ಏನ್ ಮಾಡೋಕ್ಕಾಗುತ್ತೆ ನಾವಿಲ್ಲಿ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಂದ್ರೆ ಸ್ಟಾರ್ಟರ್ ಹಾಕಿದ್ವಿ, ಚೌಕ್ ಕನೆಕ್ಷನ್ ಆಲ್ರೆಡಿ ಈ ಒಂದು ಕಂಪ್ನಿಯಿಂದ ಬಂದಾಗ ಏನ್ ಮಾಡಿದಾರೆ ಅಂತಂದ್ರೆ ನೀಟಾಗಿ ಇದರಲ್ಲಿ ವೈರಿಂಗ್ ಮಾಡಿರ್ತಾರೆ, ನೀವು ನೋಡ್ಕೋಬಹುದು ಅದನ್ನ. ಆಸ್ ಪರ್ ನಾನು ಸರ್ಕ್ಯೂಟ್ ತೋರಿಸಿದ್ನಲ್ಲ, ಈ ಸರ್ಕ್ಯೂಟ್ ಪ್ರಕಾರ ಏನ್ ಮಾಡುತ್ತೆ ಅಂತ ಅಲ್ಲಿ ಕನೆಕ್ಷನ್ ಆಗಿರುತ್ತೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಈಗ ಈ ಒಂದು ಟ್ಯೂಬ್ಲೈಟ್ಗೆ AC ಸಪ್ಲೈ ನಾನು ಕೊಡ್ತಾ ಇದ್ದೀನಿ. AC ಸಪ್ಲೈ ಕೊಟ್ಟಾಗ ಟ್ಯೂಬ್ಲೈಟ್ ಏನಾಗುತ್ತೆ ಆನ್ ಆಗುತ್ತೆ. ನೀವು ನೋಡ್ಬೋದು ಈಗ
ಓಕೆನಾ? ಈಗೇನಾಯ್ತು ನಮಗೆ ಇಲ್ಲಿ ಟ್ಯೂಬ್ಲೈಟ್ ಆನ್ ಆಗಿದೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಇನ್ನೊಂದು ಪ್ರಾಕ್ಟಿಕಲ್ನ ಏನು ಮಾಡೋಣ ಅಂತ ನಾವು ಕಂಡಕ್ಟ್ ಮಾಡೋಣ.